ಈಗ ತಲೆಗೆ ಅಥವಾ ತಲೆ ಕೂದಲಿಗೆ ನಾವು ಯಾವ ಎಣ್ಣೆಯನ್ನ ಬಳಸಬೇಕು ಮೇಡಮ್? ಕೆಲವಷ್ಟು ಅದು ಪ್ರಾಬ್ಲಮ್ಸ್ ಗಳಿಗೆ ಸೊಲ್ಯೂಷನ್ ಸಿಗ್ತಾ ಇರ್ಲಿಲ್ಲ. ತುಂಬಾ ಬ್ರ್ಯಾಂಡ್ ಅಂತಂದ್ರೆ ನಿಮ್ಗೆ ಗೊತ್ತಿಲ್ದಿರೋಷ್ಟು ಬ್ರ್ಯಾಂಡ್ ನೀವೇ ಹೇಳಿದ್ರಿ, ಎಲ್ಲಾ ಕಡೆ ಇದೆ, ಎಲ್ಲರಿಗೂ ಗೊತ್ತಿರೋ ಅಲ್ಲ, ಬ್ರ್ಯಾಂಡ್ಗಳು ಒಂದ್ ಕಡೆ ಆದ್ರೆ ಇನ್ನೊಂದ್ ಕಡೆ ದಾರಿ ತಪ್ಪಿಸುವ ಒಂದಿಷ್ಟು ವರ್ಗನೂ ಇದೆ. ಇಷ್ಟುದ್ದ ಕೂದಲಾಗಿದೆ, ಅಷ್ಟುದ್ದ ಕೂದಲಾಗಿದೆ, ಈ ರೋಡ್ ಸೈಡ್ ಎಲ್ಲ ಹಾಕೊಂಡ್ ಮಾರೋರನ್ನ ನೋಡಿದೀನಿ. ಸೈಂಟಿಫಿಕ್ ರೀಸನ್ ಇರ್ಬೇಕು ಸರ್. ಯಾವ್ದೋ ಒಂದು ಕಾಡಲ್ಲಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ನಾನು ಸೊಪ್ಪು ತಗೊಂಡ್ಬಂದು ಹಾಕಿದ ತಕ್ಷಣ ಅದು ಹೇರ್ ಆಯಿಲ್ ಆಗೋದಿಕ್ ಆಗೋದಿಲ್ಲ. ಇದ್ರಲ್ಲಿ ಒಂದು ವಿಶೇಷತೆ ಏನಂತ ಅಂದ್ರೆ ಈ ತರ ಆಯಿಲ್ ನ ಯಾರು ಕೊಡೋದಿಕ್ ಸಾಧ್ಯನೇ ಇಲ್ಲ. ಬೇಕಾದ್ರೆ ನೀವ್ ಎಲ್ಲಿ ಬೇಕಾದ್ರೂ ಸಂಶೋಧನೆ ಮಾಡಿ ಕೊಡಕ್ ಸಾಧ್ಯ ಇಲ್ಲ. ಯಾಕಂದ್ರೆ 100% ಗ್ಯಾರಂಟಿ ಕೊಡ್ತೀನಿ. ಯಾಕೆ ಅಂದ್ರೆ ನಾವು ಮಾಡೋದು ಕೇರ್ ಅಮೃತ್ ವರ್ಜಿನ್ ಕೋಕೋನಟ್ ಆಯಿಲ್ ಇಂದ 12 ಜನದ್ದು ನಾವು ಈ ಆಯಿಲ್ ನ ಕೊಟ್ಬಿಟ್ಟು ಅವ್ರಿಗೆ ರಿಸಲ್ಟ್ ಬಂದಿರೋದು 12 ಜನಕ್ಕೆ 4 ಇಂಚು ಕೂದಲು ಬಂದಿದೆ. ಆಕ್ಚುಲಿ ಆಲ್ರೆಡಿ 21,000 ಬಾಟಲ್ಸ್ ಸೇಲ್ಸ್ ಆಗಿದೆ. 21,000 ಬಾಟಲ್ ಸೇಲ್ ಆಗಿ 200 ಪೀಪಲ್ಸ್ ವಿಡಿಯೋಸ್ ಮಾಡ್ಕೊಟ್ಟಿದ್ದಾರೆ ನಮ್ಗೆ. ಅವ್ರು ಏನಂತಂದ್ರೆ ಹೋಗಿದ್ರು, ಟ್ಯಾಬ್ಲೆಟ್ಸ್ ಕೊಟ್ರು, ಎಲ್ಲ ಇದ್ ಮಾಡಿದ್ರು, ಲಾಸ್ಟ್ ಆಗಲ್ಲ ಸೋರಿಯಾಸಿಸ್ ಪ್ರಾಬ್ಲಮ್ ಅಂತ ಮನೆಗೆ ಬಂದ್ರು. ಈಗ ಒಂದು ವರ್ಜಿನ್ ಕೋಕೋನಟ್ ಆಯಿಲ್ ಕೊಡ್ತೀವಿ. ಅವಾಗ ವರ್ಜಿನ್ ಕೋಕೋನಟ್ ಆಯಿಲ್ ಅಲ್ಲಿ ಹೌದು ಇನ್ನರಿಗೆ ತಗೊಂಡು ಒಂದು ಫೀಲ್ ತಗೊಂತಾ ಇದ್ದಾರೆ ಅಂತಂದ್ರು. ಅದರಲ್ಲಿ ಹೊಸ ಪ್ರಾಡಕ್ಟ್ ಇದಾಗಿದೆ, ಇದು ಸೋರಿಯಾಸಿಸ್ ಪ್ರಾಬ್ಲಮ್ಗೆ ಅಂತ ಅಂದ್ರು. ಹೌದಾ ಅಂತ ಹೇಳಿ ಜಸ್ಟ್ ಟ್ರೈ ಮಾಡಿದ್ದಾರೆ ಅಷ್ಟೇ. ಜಸ್ಟ್ ಟ್ರೈ ಮಾಡಿ 30 ಡೇಸ್ಗೆ ಅದು ಆಕ್ಚುಲಿ ತುಂಬಾ ಅಂತಂದ್ರೆ ಫುಲ್ ಸ್ಕಿನ್ ಎಲ್ಲ ಫುಲ್ ವೈಟ್ ಆಗಕ್ಕೆ ಬಂದ್ಬಿಟ್ಟಿತ್ತು. ಆಲ್ರೆಡಿ ನಾರ್ಮಲ್ ಕಲರ್ಗೆ ಬರೀ 30 ಡೇಸ್ಗೆ 30%